ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನೀವು ಎಷ್ಟೋ ಮೂವೀಸ್ ನ ನೋಡಿರ್ಬೋದು, ಆದ್ರೆ ಈ ತರದ ಶಾಕಿಂಗ್ ಟ್ವಿಸ್ಟ್ ಕೊಡೋ ಚಿತ್ರನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ರು ತಾಯಿ ಸಾಯೋಕು ಮುಂಚೆ ತನ್ನ ಇಬ್ಬರು ಮಕ್ಕಳಿಗೆ ಲೆಟರ್ ಬರ್ದಿಟ್ಟು ಸತ್ತು ಹೋಗ್ತಾರೆ. ಅದ್ರಲ್ಲಿ 3 ಲೆಟರ್ ಇದೆ. ಒಂದು ಹುಡುಗನಿಗೆ, ಇನ್ನೊಂದು ಹುಡುಗಿಗೆ. ಅವರಿಬ್ಬರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇವರಿಗೆ 3ನೇ ಲೆಟರ್ ಕೊಡ್ಬೇಕು ಅಂತ ಬರ್ದಿದ್ದಾರೆ. ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಹೊರಟ ಮಕ್ಕಳಿಗೆ ತುಂಬಾ ಶಾಕಿಂಗ್ ವಿಷಯಗಳು ಗೊತ್ತಾಗುತ್ತೆ ಅಂಡ್ ಹಲವು ಟ್ವಿಸ್ಟ್ ಗಳು ಕೂಡ ಇದೆ. ಇವರಮ್ಮ ಯಾಕೆ ಈ ಇಬ್ಬರು ಮಕ್ಕಳಿಗೆ ಈ ಟಾಸ್ಕ್ ಕೊಟ್ಟಿದ್ದಾರೆ, ಈ ಟಾಸ್ಕ್ ಇಂದ ಗೊತ್ತಾಗುವ ಸತ್ಯ ಆದ್ರೂ ಏನು, ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಂದ ಹಾಗೆ ಚಿತ್ರದ ಹೆಸರು ಇನ್ಸೆಂಡೈಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಟೆರರಿಸ್ಟ್ ಗ್ರೂಪ್ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾರೆ. ಅವರಿಗೆಲ್ಲ ತಲೆ ಬೋಳಿಸ್ತಾ ಇದ್ದಾರೆ. ಆಗ ಒಬ್ಬನ್ ಹುಡುಗನ್ ಕಾಲಲ್ಲಿ 3 ಡಾಟ್ಸ್ ತರ ಟ್ಯಾಟೂ ಇದೆ. ಇದು ನಡೆದಿರೋದು ತುಂಬಾ ವರ್ಷಗಳ ಹಿಂದೆ. ಈಗ ಪ್ರೆಸೆಂಟ್ ನಲ್ಲಿ ಒಬ್ರು ಅಡ್ವೊಕೇಟ್ ನ ತೋರಿಸ್ತಾರೆ. ಯಾರಾದ್ರೂ ಸಾಯೋಕು ಮುಂಚೆ ಏನಾದ್ರೂ ಆಸ್ತಿಗೆ ಸಂಬಂಧಪಟ್ಟ ಪತ್ರಗಳು ಏನಾದ್ರೂ ಇದ್ರೆ ಇವ್ರ ಹತ್ರನೇ ಕೊಡ್ತಾ ಇರ್ತಾರೆ. ಸೊ ಅದೇ ತರದೊಂದು ಫೈಲ್ ತಗೊಂಡು ಇಬ್ಬರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಹೆಸರು ಸೈಮನ್, ಹುಡುಗಿ ಹೆಸರು ಜೇನ್. ಇವರಿಬ್ರು ಅಣ್ಣ ತಂಗಿ ಆಗಿರ್ತಾರೆ. ಇವ್ರ ತಾಯಿ ರೀಸೆಂಟ್ಲಿ ತೀರ್ ಹೋಗಿದ್ದಾರೆ. ಸಾಯೋಕು ಮುಂಚೆ ತನ್ನ ಮಕ್ಕಳಿಗೆ ಲೆಟರ್ ಬರ್ದಿಟ್ಟು ಸತ್ತು ಹೋಗಿದ್ದಾರೆ. ಅದನ್ನ ಈಗ ಇವರು ಓದಿ ಹೇಳ್ತಾರೆ. ಇವ್ರ ತಾಯಿ ಹೆಸರು ನವಾಲ್. ಈ ಅಡ್ವೊಕೇಟ್ ಜೊತೆ ಸೆಕ್ರೆಟರಿ ಆಗಿ ಕೆಲಸ ಮಾಡಿರ್ತಾರೆ. ಇದು ನಿಮ್ ತಾಯಿಯ ಕೊನೆ ಆಸೆ, ನಿಮ್ಗೆ ಈ ಟಾಸ್ಕ್ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಲೆಟರ್ ಓದೋದಕ್ಕೆ ಶುರು ಮಾಡ್ತಾರೆ. ಈಗ ಅವರು ತೀರ್ ಹೋಗಿರೋದ್ರಿಂದ ಅವರಿಗೆ ಹೇಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಬರ್ದಿದ್ದಾರೆ. ಯಾವುದೇ ಶವ ಪೆಟ್ಟಿಗೆ ಇರಬಾರ್ದು, ಹಾಗೇನೆ ಮಣ್ಣಲ್ಲೇ ಹೂತು ಹಾಕ್ಬೇಕು. ಮೈ ಮೇಲೆ ಯಾವುದೇ ಡ್ರೆಸ್ ಇರಬಾರ್ದು, ಅವ್ರ ಮುಖ ಆಕಾಶ ನೋಡೋ ಹಾಗಿರ್ಬಾರ್ದು, ಭೂಮಿನ ನೋಡ್ತಿರೋ ಹಾಗೇನೆ ತಲೆ ಕೆಳಗಾಗಿ ಹೂತು ಹಾಕ್ಬೇಕು. ಸಮಾಧಿ ಮೇಲೆ ಹೆಸರಿರಬಾರ್ದು, ಯಾಕಂದ್ರೆ ನನ್ನಿಂದ ಪ್ರಾಮಿಸ್ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ. ನೆಕ್ಸ್ಟ್ ಇಬ್ಬರು ಮಕ್ಕಳಿಗೋಸ್ಕರ 2 ಎನ್ವಲಪ್ ಕವರ್ ಇದೆ. ಜೇನ್ಗೆ ಕೊಟ್ಟಿರೋ ಎನ್ವಲಪ್ ನಲ್ಲಿ ಅವಳು ಅವ್ರ ತಂದೆನ ಕಂಡು ಹಿಡಿಬೇಕು. ಸೈಮನ್ಗೆ ಕೊಟ್ಟಿರೋ ಎನ್ವಲಪ್ ನಲ್ಲಿ ಅವನು ಅವ್ರ ಅಣ್ಣನ ಕಂಡು ಹಿಡಿಬೇಕು. ಸೊ ಇಬ್ಬರಿಗೂ ಶಾಕ್ ಆಗುತ್ತೆ, ಯಾಕಂದ್ರೆ ಇವ್ರ ಅಪ್ಪ ಚಿಕ್ಕ ವಯಸ್ಸಲ್ಲೇ ತೀರ್ ಹೋಗಿರ್ತಾರೆ. ಇವರಿಗೆ ಒಬ್ಬ ಅಣ್ಣ ಇರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇವರಿಬ್ರು ಟ್ವಿನ್ಸ್ ಆಗಿನೇ ಹುಟ್ಟಿರ್ತಾರೆ. ಇವರಿಗೆ ಅಣ್ಣ ಇದ್ದಾನೆ ಅನ್ನೋ ವಿಷಯ ಅವ್ರ ತಾಯಿ ಇವ್ರಿಗೆ ಹೇಳೇ ಇರೋದಿಲ್ಲ. ಕೊನೆ ಕಂಡೀಷನ್ ಏನಂದ್ರೆ ನಿಮ್ ತಂದೆ ಹಾಗೂ ಅಣ್ಣನ್ನ ಕಂಡು ಹಿಡಿದ್ಮೇಲೆ ಅವ್ರಿಗೆ ಆ ಲೆಟರ್ ಕೊಡ್ಬೇಕು, ಅಂದ್ರೆ ಆ ಎನ್ವಲಪ್ ಕೊಡ್ಬೇಕು. ಈ ಟಾಸ್ಕ್ ಕಂಪ್ಲೀಟ್ ಮಾಡಿ ನೀವು ರಿಟರ್ನ್ ಬಂದ್ಮೇಲೆ ಈ ಅಡ್ವೊಕೇಟ್ ನಿಮ್ಗೆ 3ನೇ ಲೆಟರ್ ಕೊಡ್ತಾರೆ ಅಂತ. ಬೇರೆ ಏನಾದ್ರೂ ಇದೆಯಾ ಅಂತ ಕೇಳುವಾಗ ಅವ್ರ ತಾಯಿಯ ಪಾಸ್ಪೋರ್ಟ್ ಅಂಡ್ ಕತ್ತಲ್ಲಿ ಹಾಕಿದ್ದ ಕ್ರಾಸ್ ಕೊಡ್ತಾರೆ. ಸೈಮನ್ ಹೇಳ್ತಾನೆ, ನಮ್ ತಾಯಿ ಸಾಯುವಾಗ ಬುದ್ಧಿ ಸ್ವಾಧೀನ ಇರ್ಲೇ ಇಲ್ಲ. ಅವರು ಹೀಗೆಲ್ಲ ಬರ್ದಿದ್ದಾರೆ ಅಂದ್ರೆ ನೀವು ಸುಮ್ನೆ ನಮ್ಗೆ ಇದನ್ನೆಲ್ಲ ಹೇಳ್ಬೇಡಿ, ಈಗ್ಲೇ 3ನೇ ಲೆಟರ್ ಓದಿ ಹೇಳಿ ಅಂತ. ಹಾಗೆಲ್ಲ ಏನು ಇಲ್ಲ, ಇದ್ರಲ್ಲಿ ಏನೋ ಸೀರಿಯಸ್ ವಿಷಯ ಇದೆ, ಅರ್ಥ ಮಾಡ್ಕೋ ಅಂತ. ಆದ್ರೆ ಅವನು ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ತಾನೆ. ಜೇನ್ ಪಾಸ್ಪೋರ್ಟ್ ನೋಡ್ತಾಳೆ. ನಿಜವಾಗ್ಲೂ ನನ್ಗೆ ತಂದೆ ಇದ್ದಾರಾ, ಯಾವ್ದೋ ಮೆಂಟಲ್ ಇಲ್ನೆಸ್ ಇಂದ ಹೀಗೆಲ್ಲ ಬರ್ದಿದ್ದಾರೆ ಅನ್ಸುತ್ತೆ ಅಂತ. ಇಲ್ಲ, ಸಾಯೋಕು ಮುಂಚೆ ಈ ರೀತಿ ಬರ್ದಿದ್ದಾರೆ ಅಂದ್ರೆ ಖಂಡಿತ ನಿಮ್ ತಾಯಿ ನಿಮ್ಗೆ ಏನೋ ವಿಷಯ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಸೈಮನ್ ಈ ಟಾಸ್ಕ್ ಮಾಡೋದಕ್ಕೆ ರೆಡಿ ಇಲ್ಲ. ಜೇನ್ ನಾನು ಈ ಟಾಸ್ಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಒಂದು ಕಾಲೇಜ್ ತೋರಿಸ್ತಾರೆ. ಜೇನ್ ತುಂಬಾನೇ ಬ್ರಿಲಿಯಂಟ್ ಮ್ಯಾಥ್ಸ್ ಸ್ಟೂಡೆಂಟ್. ಒಬ್ರು ಪ್ರೊಫೆಸರ್ಗೆ ಅಸಿಸ್ಟೆಂಟ್ ಆಗಿರ್ತಾಳೆ. ಅವ್ರ ತಾಯಿ ಕೊಟ್ಟಿರೋ ಟಾಸ್ಕ್ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಪ್ರೊಫೆಸರ್ ಕ್ಲಾಸ್ ತೆಗೆಯೋದಕ್ಕೆ ಹೇಳ್ತಾರೆ. ಟಾಪಿಕ್ ಏನಂದ್ರೆ ಕಾಲೇಜ್ ಕಂಜಂಕ್ಷನ್. ಇದು ಮ್ಯಾಥ್ಸ್ ನಲ್ಲಿ ಬರುವ ಒಂದು ಟರ್ಮ್. 1+1=1 ಅನ್ನೋ ಫಾರ್ಮುಲಾ ಇದು. ಒಂದು ಮೆಥಡ್ ಇದೆ. ಆ ಮೆಥಡ್ ನಲ್ಲಿ 1+1 ನ ಕೂಡಿಸಿದಾಗ ಅದು 1 ಅಂತಾನೆ ಆಗುತ್ತೆ. ಇದೇ ಚಿತ್ರದ ಮೇನ್ ಕಾನ್ಸೆಪ್ಟ್, ಹಾಗೇನೆ ನೆನ್ಪಿಟ್ಕೊಳ್ಳಿ. ಪ್ರೊಫೆಸರ್ ಹೇಳ್ತಾರೆ, ಯಾಕೆ ಡಲ್ ಆಗಿದ್ದೀಯಾ ಅಂತ. ಆಗ ಜೇನ್ ಹೇಳ್ತಾಳೆ, ನಮ್ ತಂದೆನ ಹುಡುಕ್ಬೇಕು, ಅವ್ರ ಬಗ್ಗೆ ಯಾವ್ದೇ ಡೀಟೇಲ್ಸ್ ಗೊತ್ತಿಲ್ಲ, ಆದ್ರೆ ಡೆಸ್ರಾ ಅನ್ನೋ ಊರಲ್ಲೇ ತೀರ್ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅದಕ್ಕೆ ಪ್ರೊಫೆಸರ್ ಹೇಳ್ತಾರೆ, ನಿಮ್ ತಾಯಿ ಬಗ್ಗೆ ಡೀಟೇಲ್ಸ್ ಗೊತ್ತಾ, ಅವರು ಅದೇ ಊರಿಗೆ ಸೇರ್ದವ್ರೆ. ನೋಡು, ನಾವು ಯಾವಾಗ್ಲೂ ಸ್ವಲ್ಪ ಗೊತ್ತಿರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಸೊ ಫಸ್ಟ್ ನಿಮ್ ತಾಯಿ ಇದ್ದ ಊರಿನ ಬಗ್ಗೆ ತಿಳ್ಕೊ ಅಂತ. ಇವ್ರ ತಾಯಿ ಅಂದ್ರೆ ನವಾಲ್ ಯೂನಿವರ್ಸಿಟಿ ಆಫ್ ಡೆಸ್ರಾ ನಲ್ಲೇ ಫ್ರೆಂಚ್ ಸ್ಟಡಿ ಮಾಡಿರ್ತಾರೆ. ಅಲ್ಲಿಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್. ಈ ಚಿತ್ರ ನಾನ್ ಲೀನಿಯರ್ ಸ್ಟೈಲ್ ನಲ್ಲೇ ಶೂಟ್ ಮಾಡಿದ್ದಾರೆ. ಮಿಡ್ಲ್ ನಲ್ಲಿ ಕೆಲವು ಫ್ಲಾಶ್ ಬ್ಯಾಕ್ ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಕ್ಲಿಯರ್ ಆಗಿನೇ ಎಕ್ಸ್ಪ್ಲೈನ್ ಮಾಡ್ತೀನಿ.
ಈ ಸೀನ್ ನಲ್ಲಿ ಜೇನ್ ಹಾಗೂ ಅವ್ರ ತಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ನವಾಲ್ ಡಿಸ್ಟರ್ಬ್ ಆಗಿರೋದನ್ನ ಜೇನ್ ಅಬ್ಸರ್ವ್ ಮಾಡ್ತಾಳೆ. ಹತ್ರ ಹೋಗಿ ನೋಡಿದ್ರೆ ಏನೋ ನೋಡಿ ತುಂಬಾ ಹೆದರಿದ್ದಾರೆ. ಕಟ್ ಮಾಡಿದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಸೈಮನ್ ಕೂಡ ಹಾಸ್ಪಿಟಲ್ಗೆ ಬರ್ತಾನೆ. ಡಾಕ್ಟರ್ ಕೇಳ್ತಾರೆ ಇವ್ರಿಗೆ ಏನಾದ್ರೂ ಕಾಯಿಲೆ ಇತ್ತಾ, ಯಾಕಂದ್ರೆ ಏನನ್ನೋ ನೋಡಿ ಹೆದರಿದ್ದಾರೆ. ಈಗ ಇವರು ಬುದ್ಧಿ ಸ್ವಾಧೀನ ಕಳ್ಕೊಂಡಿದ್ದಾರೆ. ನಾವು ಈ ತರದ ಕೇಸ್ ನೋಡೇ ಇಲ್ಲ ಅಂತ. ಮಕ್ಕಳು ಹೇಳ್ತಾರೆ ಆ ತರ ಎಲ್ಲ ಏನು ಇಲ್ಲ, ಚೆನ್ನಾಗಿದ್ರು ಅಂತ. ಹಾಗೆ ಕಟ್ ಮಾಡಿ ನವಾಲ್ ಬಗ್ಗೆ ತೋರಿಸ್ತಾರೆ. ನವಾಲ್ ಆ ಊರಿನಲ್ಲಿ ಒಬ್ಬ ವ್ಯಕ್ತಿನ ಲವ್ ಮಾಡಿದ್ದಾರೆ. ನವಾಲ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಇವರು ಲವ್ ಮಾಡಿರೋ ಹುಡುಗ ನವಾಬ್, ಅವನು ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು. ಇಬ್ರು ಊರ್ ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಗ ನವಾಲ್ ಅವ್ರ ಬ್ರದರ್ಸ್ ಅಲ್ಲಿಗೆ ಬಂದು, ಎಷ್ಟು ಧೈರ್ಯ ಇದ್ರೆ ನನ್ ತಂಗಿನ ಲವ್ ಮಾಡಿ ಊರ್ ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ನವಾಲ್ಗೆ ಕೂಡ ಶೂಟ್ ಮಾಡೋದಕ್ಕೆ ಟ್ರೈ ಮಾಡುವಾಗ ಅವ್ರ ತಾಯಿ ಅಲ್ಲಿಗೆ ಬರ್ತಾರೆ. ಯಾಕೆ ಹೀಗ್ ಮಾಡ್ದೆ ಅಂತ ಬೈತಾ ಇದ್ದಾರೆ. ಆಗ ನವಾಲ್ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ. ಇದ್ರಿಂದ ಅವ್ರ ತಾಯಿಗೆ ತುಂಬಾ ಕೋಪ ಬರುತ್ತೆ. ಕೊನೆಗೆ ಆ ಡೆಲಿವರಿ ಟೈಮ್ ಕೂಡ ಬರುತ್ತೆ. ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ನವಾಲ್ ಅವ್ರ ತಾಯಿ ಆ ಮಗು ಕಾಲಿಗೆ 3 ಡಾಟ್ಸ್ ಇಟ್ಟು ಟ್ಯಾಟೂ ಹಾಕ್ತಾರೆ. ನೋಡು, ನೀನು ದೊಡ್ಡ ತಪ್ಪು ಮಾಡಿದ್ರಿಂದಾನೇ ಈ ಮಗು ಹುಟ್ಟಿದೆ. ಈ ವಿಷಯ ಊರಿನ ಜನರಿಗೆ ಗೊತ್ತಾದ್ರೆ ನಮ್ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಈ ಮಗುನ ಒಂದು ಆರ್ಫನೇಜ್ ಗೆ ಸೇರಿಸ್ತೀನಿ. ಸೊ ನೀನು ಇಲ್ಲಿಂದ ಹೊರಗಡೆ ಹೋಗಿ ಚೆನ್ನಾಗಿ ಓದಿದ ನಂತರ ಒಳ್ಳೆ ಕೆಲ್ಸ ಹುಡ್ಕೋ. ಆಮೇಲೆ ನಿನ್ಗೆ ಈ ಮಗು ಬೇಕು ಅನ್ಸಿದ್ರೆ ಹುಡುಕಿ, ಸಿಕ್ಕಿದ್ರೆ ಅದನ್ನ ಚೆನ್ನಾಗ್ ಸಾಕು. ಆದ್ರೆ ಅಲ್ಲಿವರೆಗೂ ಈ ಮಗುನ ನೋಡೋದಕ್ಕೆ ಹೋಗ್ಬಾರ್ದು ಅಂತ. ಸೊ ಈಗ ನವಾಲ್ಗೆ ಬೇರೆ ಆಪ್ಷನ್ ಇಲ್ಲ. ನಾನು ಖಂಡಿತ ನಿನ್ನ ಕಂಡು ಹಿಡಿತೀನಿ ಅಂತ ಹೇಳ್ತಾಳೆ. ಈಗ ಆ ಮಗುನ ನವಾಲ್ ಅವ್ರ ತಾಯಿ ಕರ್ಕೊಂಡು ಹೋಗ್ತಾರೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಫಸ್ಟ್ ಸೀನ್ ನಲ್ಲಿ ಒಬ್ಬ ಹುಡುಗನಿಗೆ ಅವನ್ ಕಾಲಲ್ಲಿ 3 ಡಾಟ್ಸ್ ಇದ್ದಿರುತ್ತೆ. ಅದು ಈ ಮಗುನೇ. ಆಗ ಸ್ವಲ್ಪ ದೊಡ್ಡವನಾಗಿರ್ತಾನೆ. ಹಾಗೆ ಕಟ್ ಮಾಡಿ ಜೇನ್ ನ ತೋರಿಸ್ತಾರೆ. ನವಾಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರು ಸ್ಟಡಿ ಮಾಡಿದ್ದ ಯೂನಿವರ್ಸಿಟಿಗೆ ಬಂದಿದ್ದಾಳೆ. ಅವ್ರ ತಾಯಿ ಪಾಸ್ಪೋರ್ಟ್ ನಲ್ಲಿ ಒಂದು ಫೋಟೋ ಇರುತ್ತೆ ಅಲ್ವಾ, ಅದನ್ನ ತೋರಿಸಿ ಇವ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು. 34 ವರ್ಷಗಳ ಹಿಂದೆ ಇಲ್ಲೇ ಸ್ಟಡಿ ಮಾಡಿದ್ರು ಅಂತ. ಆಗ ಈ ಹುಡುಗಿ ಹೇಳ್ತಾಳೆ, ಆಗ ನಾನು ಹುಟ್ಟೇ ಇಲ್ಲ, ನನ್ನಿಂದ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಿ, ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಇಲ್ಲಿ ಬೇರೆ ಯಾರಾದ್ರೂ ಇವ್ರ ಬಗ್ಗೆ ಗೊತ್ತಿರೋರು ಇದ್ರೆ ಹೇಳಿ ಅಂತ. ಈ ಹುಡುಗಿ ಯೋಚನೆ ಮಾಡ್ತಾ ಒಬ್ರು ಪ್ರೊಫೆಸರ್ ಬಗ್ಗೆ ಹೇಳ್ತಾಳೆ. ಇವರು ತುಂಬಾ ವರ್ಷಗಳಿಂದ ಇದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫೋಟೋ ನೋಡಿದ ತಕ್ಷಣ ನನ್ಗೆ ಇವಳ ಬಗ್ಗೆ ಗೊತ್ತಿದೆ. ತುಂಬಾ ಟ್ಯಾಲೆಂಟೆಡ್ ಲೇಡಿ. ಇವಳು ನಮ್ಮ ಯೂನಿವರ್ಸಿಟಿ ಪೇಪರ್ ನಲ್ಲಿ ರಿಪೋರ್ಟರ್ ಆಗಿದ್ಲು. ನನ್ಗೆ ಅಷ್ಟೇ ಗೊತ್ತಿರೋದು ಅಂತ. ಆ ಫೋಟೋ ಹಿಂದೆ ಕೆಲವು ಅರೇಬಿಕ್ ಲೆಟರ್ಸ್ ಇದೆ. ಈಗ ಒಂದು ವಿಷಯ ಹೇಳ್ತಾರೆ. ಈ ಫೋಟೋ ನೋಡಿದ್ರೆ ಈ ಸಿಟಿಲಿ ಇರೋ ಒಂದು ಭಯಾನಕ ಜೈಲಿನಲ್ಲಿ ತೆಗ್ದಿರೋ ಫೋಟೋ ಇದು ಅಂತ. ಈಗ ಜೇನ್ಗೆ ಒಂದು ಕ್ಲೂ ಸಿಕ್ಕಿದೆ. ಇವಳಿಗೆ ಗಾಬರಿ ಆಗುತ್ತೆ. ನಮ್ ತಾಯಿ ಏನ್ ತಪ್ಪು ಮಾಡಿ ಜೈಲಿಗೆ ಹೋಗಿದ್ರು ಅಂತ. ಹಾಗೆ ಕಟ್ ಮಾಡಿ ಅವ್ರ ತಾಯಿಯ ಅಂದ್ರೆ ನವಾಲ್ ಅವರ ಕಾಲೇಜ್ ಡೇಸ್ ತೋರಿಸ್ತಾರೆ. ಆಗಿನ ಕಾಲದಲ್ಲಿ ಆ ಊರಲ್ಲಿ ಒಂದು ಸಿವಿಲ್ ವಾರ್ ನಡೆದಿದೆ. ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ಸ್ ನಡುವೆ ಈ ವಾರ್ ನಡೆದಿರುತ್ತೆ. ಆ ಊರಿನ ಗವರ್ಮೆಂಟ್ ಕ್ರಿಶ್ಚಿಯನ್ ಗವರ್ಮೆಂಟ್ ಆಗಿರೋದ್ರಿಂದ ಕ್ರಿಶ್ಚಿಯನ್ಸ್ ಗೆ ಮಾತ್ರ ಫೇವರ್ ಮಾಡ್ತಾ ಇರ್ತಾರೆ. ಮುಸ್ಲಿಮ್ಸ್ ನ ಕೇರ್ ಮಾಡೋದೇ ಇಲ್ಲ. ಅದಕ್ಕೇನೆ ಈ ಸಿವಿಲ್ ವಾರ್ ನಡೀತಾ ಇರೋದು. ನವಾಲ್ ಇದ್ರ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ನಾವು ಮನುಷ್ಯರೇ, ಯಾಕೆ ಸುಮ್ನೆ ಕಿತ್ತಾಡ್ಬೇಕು ಅಂತ. ದಿನ ಕಳೆದಂತೆ ಈ ಗಲಾಟೆ ಜಾಸ್ತಿ ಆಗಿದ್ರಿಂದ ನವಾಲ್ ಅಲ್ಲಿಂದ ತಪ್ಸ್ಕೊಂಡು ಹೋಗ್ತಾರೆ. ಅವ್ರ ಅಂಕಲ್ ಜೊತೆನೆ ಸ್ಟೇ ಆಗ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾರ್ತ್ ಸೈಡ್ ಇಂದ ಮುಸ್ಲಿಮರು ಅಟ್ಯಾಕ್ ಮಾಡ್ತಾ ಇಲ್ಲಿವರೆಗೂ ಬರ್ತಾ ಇದ್ದಾರೆ. ನಾವು ಇಲ್ಲಿ ಇರೋದು ಸೇಫ್ ಅಲ್ಲ. ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂತ. ಹಾಗಾದ್ರೆ ನನ್ ಸ್ಟಡಿ ನೋಡು, ಇಲ್ಲಿ ಯಾವ್ದು ಕೂಡ ಇರಲ್ಲ. ಯೂನಿವರ್ಸಿಟಿ ಕ್ಲೋಸ್ ಆಗುತ್ತೆ. ಫಸ್ಟ್ ಇಲ್ಲಿಂದ ಹೊರಡೋಣ ಅಂತ. ಈಗ ನವಾಲ್ಗೆ ಒಂದು ಐಡಿಯಾ ಬರುತ್ತೆ. ಹೇಗೂ ಇಲ್ಲಿಂದ ಹೋಗ್ಬೇಕು. ಅಷ್ಟರಲ್ಲಿ ನನ್ ಮಗುನ ಕಂಡು ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತ. ಆ ಮಗು ಇವರಿಂದ ದೂರ ಆಗಿ 4 ವರ್ಷ ಆಗಿದೆ. ಅಲ್ಲಿಂದ ಹೊರಟು ನಾರ್ತ್ ಸೈಡ್ ಹೋಗ್ತಾ ಇದ್ದಾರೆ. ಅಲ್ಲೇ ಮುಸ್ಲಿಮರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅದೇ ಜಾಗದಲ್ಲೇ ಇವರಿಗೆ ಆ ಮಗು ಹುಟ್ಟಿರುತ್ತೆ. ಸೊ ಅಲ್ಲಿಗೆ ಹೋಗುವಾಗ ಸ್ವಲ್ಪ ಮುಸ್ಲಿಂ ತರಾನೇ ಟಚ್ ಅಪ್ ಮಾಡ್ಕೊಂಡು ಹೋಗ್ತಾರೆ. ಬಂದ ತಕ್ಷಣ ಅವ್ರ ಹಸ್ಬೆಂಡ್ ನ ಸಾಯಿಸಿದ್ರು ಅಲ್ವಾ, ಅಲ್ಲಿಗೆ ಹೋಗ್ತಾರೆ. ಒಂದು ಮರ ಇರುತ್ತೆ, ಅಲ್ಲೇ ಅವರಿಬ್ರು ಜಾಸ್ತಿ ಸುತ್ತಾಡಿರ್ತಾರೆ. ನೆಕ್ಸ್ಟ್ ಆರ್ಫನೇಜ್ ನ ಕಂಡು ಹಿಡಿದು ಅಲ್ಲಿಗೆ ಬರ್ತಾರೆ. ಆದ್ರೆ ಅಲ್ಲಿ ಬರೀ ಹೆಣ್ಮಕ್ಳೇ ಇದ್ದಾರೆ. ಅಲ್ಲೋಗಿ ವಿಚಾರಿಸಿದಾಗ ಇದಕ್ಕೂ ಮುಂಚೆ ಇಲ್ಲಿ ಹುಡುಗರು ಇದ್ರು. ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಟ್ರು. ಆರ್ಫನೇಜ್ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ. ನಿನ್ನೆ ಟೆರರಿಸ್ಟ್ ಗಳು ಆರ್ಫನೇಜ್ ಮೇಲೆ ದಾಳಿ ಮಾಡಿದ್ದಾರೆ ಅಂತ. ಇದನ್ನ ಕೇಳಿ ನವಾಲ್ಗೆ ಶಾಕ್ ಆಗುತ್ತೆ. ಅಲ್ಲೋಗಿ ನೋಡಿದ್ರೆ ಆರ್ಫನೇಜ್ ಧ್ವಂಸ ಆಗಿದೆ.
ಅಲ್ಲಿದ್ದ ವ್ಯಕ್ತಿ ಹತ್ರ ಕೇಳಿದಾಗ ನಿನ್ನೆ ಟೆರರಿಸ್ಟ್ಗಳು ಇಲ್ಲಿ ಅಟ್ಯಾಕ್ ಮಾಡಿ ಇಲ್ಲಿದ್ದ ಮಕ್ಕಳನ್ನ ಕರ್ಕೊಂಡು ಹೋದ್ರು ಅಂತ. ಇದನ್ನ ಕೇಳಿ ನವಾಲ್ ಅಳ್ತಾ ಇದ್ದಾಳೆ. ಫಸ್ಟ್ ಸೀನ್ ನಲ್ಲಿ ತೋರ್ಸಿರ್ತಾರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಲೆ ಬೋಳ್ಸಿದ್ರು ಅಲ್ವಾ, ಅಲ್ಲಿದ್ದ ಒಬ್ಬ ಹುಡುಗನ ಕಾಲಲ್ಲಿ 3 ಡಾಟ್ಸ್ ಇದ್ದಿರುತ್ತೆ. ಆ ಹುಡುಗನೇ ನವಾಲ್ ಅವ್ರ ಮಗ. ಇವ್ರ ತಾಯಿ ಆ ಮಗುನ ಇವಳಿಂದ ದೂರ ಮಾಡುವಾಗ ನಿನ್ನ ಕಂಡು ಹಿಡಿತೀನಿ ಅಂತ ಹೇಳಿರ್ತಾರೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಇದ್ದಾರೆ. ರೋಡ್ ನಲ್ಲಿ ಹೋಗ್ತಾ ಇರುವಾಗ ಒಂದು ಬಸ್ ಬರ್ತಾ ಇದೆ. ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಅದರಲ್ಲಿ ತುಂಬಾ ಮುಸ್ಲಿಮರೇ ಇದ್ದಾರೆ. ತಕ್ಷಣ ಕತ್ತಲ್ಲಿ ಇದ್ದ ಕ್ರಾಸ್ ತೆಗಿತಾರೆ. ನಾನು ಕೂಡ ಮುಸ್ಲಿಂ ಅಂತ ಹೇಳಿ ಲಿಫ್ಟ್ ಕೇಳ್ತಾರೆ. ಹೀಗೆ ಹೋಗ್ತಾ ಇರುವಾಗ ಒಂದು ಕಡೆ ಟೆರರಿಸ್ಟ್ ಗಳು ಈ ಬಸ್ ನ ನಿಲ್ಸಿ ಡ್ರೈವರ್ ಸೇರಿದಂತೆ ಆ ಬಸ್ ಅಲ್ಲಿ ಇದ್ದವರಿಗೆ ಶೂಟ್ ಮಾಡ್ತಾರೆ. ಇವರೆಲ್ಲ ಕ್ರಿಶ್ಚಿಯನ್ ಟೆರರಿಸ್ಟ್ ಆಗಿರ್ತಾರೆ. ಆ ಬಸ್ ಅಲ್ಲಿ ಬದುಕುಳಿದಿರೋದು ನವಾಲ್ ಹಾಗೂ ಒಬ್ರು ಅಮ್ಮ ಮಗಳು ಮಾತ್ರ. ಆ ಟೆರರಿಸ್ಟ್ ಗಳು ಈ ಬಸ್ಗೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ ತಕ್ಷಣ ಡೋರ್ ಓಪನ್ ಮಾಡಿ ಕ್ರಾಸ್ ತೋರಿಸಿ ನಾನು ಕೂಡ ಒಬ್ಳು ಕ್ರಿಶ್ಚಿಯನ್, ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ಇವ್ರನ್ನ ಮಾತ್ರ ಹೊರಗಡೆ ಎಳೆಯುವಾಗ ನವಾಲ್ ಆ ಮುಸ್ಲಿಂ ತಾಯಿ ಹತ್ರ ನಿಮ್ ಮಗಳನ್ನ ನನ್ಗೆ ಕೊಡಿ, ನಾನು ಇವಳನ್ನ ಸೇವ್ ಮಾಡ್ತೀನಿ ಅಂತ ಹೇಳಿ ಇದು ನನ್ ಮಗುನೇ ಅಂತ ಹೇಳ್ತಾರೆ. ಸೊ ಇವ್ರಿಬ್ಬರನ್ನ ಬಿಟ್ಟು ಈ ಮಗು ತಾಯಿ ಸಮೇತ ಆ ಬಸ್ಗೆ ಬೆಂಕಿ ಹಚ್ತಾರೆ. ಆಗ ನವಾಲ್ ಹತ್ರ ಇದ್ದ ಮಗು ಅವ್ರ ತಾಯಿ ನರಳಿ ಸಾಯ್ತಿರೋದನ್ನ ನೋಡಿ ಕಿರ್ಚ್ತಾ ಆ ಬಸ್ ಹತ್ರ ಓಡಿ ಬರುತ್ತೆ. ಚಿಕ್ಕ ಹುಡುಗಿ ಅಂತಾನು ನೋಡ್ದೆ ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಸೊ ಈ ಸೀನ್ ನೋಡ್ತಿರೋ ನೀವು ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಾಮೆಂಟ್ ನಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ಇದ್ರ ಹಿಂದೆ ದೊಡ್ಡ ಪಾಲಿಟಿಕ್ಸ್ ಇದೆ. ಇದಕ್ಕೂ ಮುಂಚೆ ಇದ್ದ ಜನರೇಷನ್ ಅದನ್ನ ಅರ್ಥ ಮಾಡಿಕೊಳ್ದೆ ಈ ತರದ ಘೋರ ಕೃತ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಈಗ ಇರೋ ನಮ್ಗೆ ಗೊತ್ತಿದೆ ಎಲ್ಲ ಧರ್ಮನೂ ಒಂದೇ ಅಂತ. ಓಕೆ, ಬ್ಯಾಕ್ ಟು ದ ಸ್ಟೋರಿ. ಇದನ್ನ ನೋಡಿ ನವಾಲ್ಗೆ ತುಂಬಾ ಹರ್ಟ್ ಆಗುತ್ತೆ. ಆ ಹುಡುಗಿನ ಕೊಂದ ಟೆರರಿಸ್ಟ್ ಗಳ ಶರ್ಟ್ ನಲ್ಲಿ ಒಬ್ಬ ಕ್ರಿಶ್ಚಿಯನ್ ಲೀಡರ್ ನ ಫೋಟೋ ಇರೋದನ್ನ ನೋಡ್ತಾರೆ. ಅವನೇ ಇವರಿಗೆಲ್ಲ ಪ್ರೊವೋಕ್ ಮಾಡ್ತಾ ಇರೋದು. ಅವನ್ನ ನೋಡಿ ನವಾಲ್ಗೆ ತುಂಬಾ ಕೋಪ ಬರುತ್ತೆ. ಸೀನ್ ಕಟ್ ಮಾಡಿ ಜೇನ್ ನ ತೋರಿಸ್ತಾರೆ. ಜೇನ್ ಈಗ ಪ್ರೆಸೆಂಟ್ ನಲ್ಲಿ ಅದೇ ಊರಲ್ಲೇ ಇದ್ದಾಳೆ. ಅವ್ರ ತಾಯಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಊರಿಗೆ ಬಂದಿದ್ದಾಳೆ. ಒಂದು ಅಡ್ರೆಸ್ಗೆ ಬರ್ತಾಳೆ. ಅಲ್ಲಿ ತುಂಬಾ ಜನ ಲೇಡೀಸ್ ಇದ್ದಾರೆ. ಖಂಡಿತ ತಾಯಿ ಬಗ್ಗೆ ಏನಾದ್ರೂ ಲೀಡ್ ಸಿಗ್ಬೋದು ಅನ್ಕೊಂಡಿದ್ದಾಳೆ. ಫಸ್ಟ್ ಚೆನ್ನಾಗಿನೇ ಮಾತಾಡ್ತಾರೆ. ಆದ್ರೆ ಅವ್ರ ತಾಯಿ ಫೋಟೋ ನೋಡಿದ ತಕ್ಷಣ ಅಲ್ಲಿದ್ದವರು ಕಿರ್ಚಾಡ್ತಾ ಇದ್ದಾರೆ. ಇವರೆಲ್ಲ ಕ್ರಿಶ್ಚಿಯನ್ಸ್. ಇವರೆಲ್ಲ ಹೇಳ್ತಿರೋ ಪ್ರಕಾರ ನಮ್ ಧರ್ಮಕ್ಕೇನೆ ಒಂಥರ ಡಿಸ್ಗ್ರೇಸ್ ಆಗ್ಬಿಟ್ಲು ನಿಮ್ ತಾಯಿ ಅಂತ. ಸೊ ಅದಕ್ಕೆ ಇಲ್ಲಿಂದ ಫಸ್ಟ್ ಹೋಗು ಅಂತ ಬೈತಾ ಇದ್ದಾರೆ. ಜೇನ್ಗೆ ಏನು ಅರ್ಥ ಆಗ್ತಿಲ್ಲ, ಯಾಕೆ ಇವರೆಲ್ಲ ನಮ್ ತಾಯಿಗೆ ಬೈತಾ ಇದ್ದಾರೆ ಅಂತ. ಹಾಗೆ ಕಟ್ ಮಾಡಿ ಆಗ್ಲೇ ಕಟ್ ಆಗಿದ್ದ ಸೀನ್ ತೋರಿಸ್ತಾರೆ. ನವಾಲ್ಗೆ ಆ ಕ್ರಿಶ್ಚಿಯನ್ ಲೀಡರ್ ಮೇಲೆ ತುಂಬಾ ಕೋಪ ಬಂದಿದೆ. ಸೊ ಅದಕ್ಕೆ ನೇರವಾಗಿ ಆ ಮುಸ್ಲಿಂ ಲೀಡರ್ ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಆ ಮುಸ್ಲಿಂ ಲೀಡರ್ ಕಡೆ ಅವನು ಮಾತಾಡ್ತಾ ಇದ್ದಾನೆ. ನಮ್ ಲೀಡರ್ ಹೆಸರು ಸಂಸುದ್ದೀನ್. ನೀವು ಯಾಕೆ ಅವ್ರನ್ನ ಮೀಟ್ ಆಗ್ಬೇಕು ಅಂತ. ಅದಕ್ಕೆ ಇವರು ಅವ್ರ ಹಸ್ಬೆಂಡ್ ಸತ್ತಿದ್ದು, ನಂತರ ಇವ್ರ ಮಗ ದೂರ ಆಗಿದ್ದು, ಈ ಎಲ್ಲ ಕತೆಗಳನ್ನ ಹೇಳ್ತಾರೆ. ನಾನು ಕೂಡ ರಿಪೋರ್ಟರ್ ಆಗಿದ್ದೆ. ಬರೀ ಪೆನ್ ಹಾಗೂ ಪೇಪರ್ ಇಂದ ಇಡೀ ಪ್ರಪಂಚನೇ ತಿದ್ಬೋದು ಅನ್ಕೊಂಡಿದ್ದೆ, ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು ಅಂತ. ಸೊ ಆ ಸಂಸುದ್ದೀನ್ ಇವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅದೇ ಟೀಮ್ ನಲ್ಲೇ ಇರೋದಕ್ಕೆ ಹೇಳ್ತಾರೆ. ಆಲ್ಮೋಸ್ಟ್ ಇವರು ಕೂಡ ಟೆರರಿಸ್ಟ್ ಆಗಿ ಬದಲಾಗ್ತಾರೆ. ನಂತರ ಇವ್ರಿಗೆ ಫ್ರೆಂಚ್ ಭಾಷೆ ಗೊತ್ತಿದೆ ಅಲ್ವಾ, ಅದರಿಂದ ಆ ಕ್ರಿಶ್ಚಿಯನ್ ಲೀಡರ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ. ಅವ್ರಿಗೆಲ್ಲ ಫ್ರೆಂಚ್ ಕಲ್ಸೋ ಟೀಚರ್ ಆಗಿ ಅವ್ರ ಮನೆಗೆ ಹೋಗ್ತಾರೆ. ಒಂದು ಹಂತದಲ್ಲಿ ಇವ್ರಿಗೆ ಆ ಸಂಸುದ್ದೀನ್ ಕಡೆಯಿಂದ ಮಾಹಿತಿ ಸಿಗುತ್ತೆ. ನೀನು ಆ ಲೀಡರ್ ನ ಸಾಯಿಸ್ಬೇಕು ಅಂತ ಹೇಳಿ ಗನ್ ಕೊಟ್ಟು ಕಳಿಸ್ತಾರೆ. ಆ ಗನ್ ತಗೊಂಡು ನೇರವಾಗಿ ಆ ಲೀಡರ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈಗ ಅರ್ಥ ಆಗ್ತಿದ್ಯಾ ಆ ಊರಿನ ಜನ ಯಾಕೆ ಇವರು ಅವ್ರ ಧರ್ಮಕ್ಕೆ ಡಿಸ್ಗ್ರೇಸ್ ಅಂತ ಹೇಳ್ತಿದ್ರು ಅಂತ. ಅಲ್ಲಿದ್ದವರು ನವಾಲ್ನ ಹಿಡಿದು ಆ ಊರಲ್ಲಿ ಇರುವ ಭಯಾನಕ ಜೈಲಿನಲ್ಲಿ ಹಾಕ್ತಾರೆ. ಈಗ ನಮ್ಗೆ ಗೊತ್ತಾಯ್ತು ಇವ್ರು ಹೇಗೆ ಜೈಲ್ ಸೇರಿದ್ರು ಅಂತ. ಆದ್ರೆ ಈ ವಿಷಯ ಇವ್ರ ಮಗಳು ಜೇನ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅವಳು ಹುಡುಕ್ತಾನೆ ಇದ್ದಾಳೆ. ಒಬ್ಬ ವ್ಯಕ್ತಿ ಈ ಜೈಲಿನಲ್ಲಿ ಇದ್ದವರ ಡೀಟೇಲ್ಸ್ ಗೊತ್ತಿರೋ ವ್ಯಕ್ತಿಯ ಅಡ್ರೆಸ್ ಕೊಟ್ಟು ಕಳಿಸ್ತಾನೆ. ಅಲ್ಲಿಗೆ ಹೋಗಿ ಇವ್ರ ತಾಯಿ ಫೋಟೋ ತೋರಿಸಿ ವಿಚಾರಿಸಿದಾಗ ಇವ್ರ ಬಗ್ಗೆ ನನ್ಗೆ ಗೊತ್ತಿದೆ, ಆ ಲೀಡರ್ ನ ಸಾಯಿಸಿದ್ರಿಂದ ಜೈಲಿಗೆ ಹಾಕಿದ್ರು. ಅವರು ತುಂಬಾ ಬ್ರೇವ್ ಲೇಡಿ ಆಗಿದ್ರು. ಇವ್ರ ಹೆಸರು ನಂಬರ್ 17. ನಾವು ಇವ್ರನ್ನ ಹಂಗೇನೆ ಕರಿತಾ ಇದ್ವಿ ಅಂಡ್ ಸಿಂಗಿಂಗ್ ವುಮೆನ್ ಅಂತ ಕೂಡ ಕರಿತಾ ಇದ್ವಿ. ಈ ತರ ಧೈರ್ಯವಾಗಿದ್ದ ಲೇಡಿನ ಅಬು ತರೇಕ್ ಅನ್ನೋ ಸೈಕೋ ರೇಪ್ ಮಾಡ್ಬಿಟ್ಟ. ಅವನಿಂದಾನೆ ಅವರು ಪ್ರೆಗ್ನೆಂಟ್ ಆಗಿದ್ರು. ಅವರಿಗೆ ಹೆರಿಗೆ ಮಾಡಿಸಿದ್ದ ನರ್ಸ್ ನನ್ಗೆ ಗೊತ್ತು. ಅಡ್ರೆಸ್ ಕೊಡ್ತೀನಿ ಅಂತ ಹೇಳಿ ಅಡ್ರೆಸ್ ಬರ್ಕೊಡ್ತಾರೆ. ಹೊರಗಡೆ ಬಂದು ಅಳ್ತಾ ಇದ್ದಾಳೆ. ಅಣ್ಣನಿಗೆ ಕಾಲ್ ಮಾಡಿ ಅಮ್ಮ ಜೈಲಿನಲ್ಲಿ ಇದ್ರು, ಅವ್ರ ಮೇಲೆ ಅತ್ಯಾಚಾರ ನಡೆದಿದೆ. ಸೊ ಅವನೇ ನಮ್ ತಂದೆ ಅನ್ಸುತ್ತೆ. ಇದೇ ವಿಷಯನ ಅಮ್ಮ ನಮ್ಗೆ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅಮ್ಮ ಹೇಳಿದ ತರ ನಮ್ ತಂದೆನ ನಾನು ಕಂಡು ಹಿಡ್ದಿದ್ದೀನಿ ಅನ್ಸುತ್ತೆ. ಅವನ ಹೆಸರು ಅಬು ತರೇಕ್.
ಅಷ್ಟೇ ಅಲ್ಲ, ಅವನಿಂದ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಅದು ನಮ್ಮ ಅಮ್ಮ ಹೇಳ್ತಿರೋ ಬ್ರದರ್ ಕೂಡ ಆಗಿರ್ಬೋದು. ಆದಷ್ಟು ಬೇಗ ಇಲ್ಲಿಗೆ ಬಾ ಅಂತ. ಹಾಗೆ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಜೈಲಿನಲ್ಲಿ ಇರುವಾಗ ನವಾಲ್ ಹುಚ್ಚಿ ತರ ನಡೀತಾ ಇದ್ದಾರೆ. ಆ ಜೈಲಿನಲ್ಲಿ ಯಾರಾದ್ರೂ ಮಹಿಳೆಯರು ಅರೆಸ್ಟ್ ಆಗಿ ಬಂದ್ರೆ ಅವ್ರಿಗೆ ತುಂಬಾ ಟಾರ್ಚರ್ ಮಾಡ್ತಾರೆ. ಆದ್ರೆ ನವಾಲ್ನ ಅವರಿಂದ ಏನು ಮಾಡೋದಕ್ಕೆ ಆಗಿಲ್ಲ, ಯಾಕಂದ್ರೆ ಅವರು ತುಂಬಾ ಧೈರ್ಯವಾಗಿ ಇದ್ದಿದ್ರಿಂದ. ಅದಕ್ಕೆ ಆ ಜೈಲಿನಲ್ಲಿ ಅಬು ತಾರೇಕ್ ಅನ್ನೋ ಸೈಕೋ ಇದ್ದಾನೆ. ಅವನೊಬ್ಬ ಡೇಂಜರಸ್ ರೇಪಿಸ್ಟ್. ಈ ತರ ಅರೆಸ್ಟ್ ಆಗಿ ಬರುವ ಲೇಡೀಸ್ಗೆ ಟಾರ್ಚರ್ ಮಾಡೋದಕ್ಕೋಸ್ಕರನೇ ಅವನ್ನ ಹೈರ್ ಮಾಡಿರ್ತಾರೆ. ಅವನು ನವಾಲ್ ಮೇಲೆ ಅತ್ಯಾಚಾರ ಮಾಡ್ತಾನೆ. ನೀನು ಸಿಂಗರ್ ಅಲ್ಲ ಅಂತ ಕೆಟ್ಟದಾಗಿ ಬೈದು ಅಲ್ಲಿಂದ ಹೋಗ್ತಾನೆ. ಸೊ ಆ ಅಬು ತಾರೇಕ್ ಇಂದ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ. ಆ ಮಗುವಿಗೆ ಅದೇ ಜೈಲಿನಲ್ಲೇ ಜನ್ಮ ಕೊಡ್ತಾರೆ. ಕಟ್ ಮಾಡಿದ್ರೆ ಸೈಮನ್ ಹಾಗೂ ಅಡ್ವೊಕೇಟ್ ಇಬ್ರು ಹೊರಟು ಈ ಊರಿಗೆ ಬರ್ತಾರೆ. ಒಬ್ಬ ವ್ಯಕ್ತಿನ ಹೈರ್ ಮಾಡಿರ್ತಾರೆ. ಅವರು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದಾರೆ. ನವಾಲ್ಗೆ ಬಾಯ್ ಫ್ರೆಂಡ್ ಇದ್ದಿದ್ದು, ನಂತರ ಅವ್ರನ್ನ ಸಾಯಿಸಿದ್ದು, ಆ ಬಾಯ್ ಫ್ರೆಂಡ್ ಇಂದ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದು, ನಂತರ ಅದನ್ನ ಆರ್ಫನೇಜ್ ನಲ್ಲಿ ಬಿಟ್ಟಿದ್ದು, ನಂತರ ನವಾಲ್ ಸ್ಟಡಿ ಮುಗಿಸಿ ಹುಡ್ಕೊಂಡು ಹೋದಾಗ ಮುಸ್ಲಿಂ ಟೆರರಿಸ್ಟ್ ಗಳು ಆ ಹುಡುಗನ್ನ ಕಿಡ್ನಾಪ್ ಮಾಡಿದ್ದು, ಆಮೇಲೆ ನವಾಲ್ ಕೊಲೆ ಮಾಡಿ ಜೈಲು ಸೇರಿದ್ದು. ಇದನ್ನೆಲ್ಲ ಹೇಳ್ತಾ ಇರುವಾಗ ಸೈಮನ್ ಹೇಳ್ತಾನೆ, ನನ್ ತಂಗಿ ಹೇಳಿದ ಪ್ರಕಾರ ಜೈಲಿನಲ್ಲೇ ನಮ್ಮಮ್ಮ ಪ್ರೆಗ್ನೆಂಟ್ ಆಗಿದ್ರಂತೆ. ಆದ್ರೆ ಅದಕ್ಕೂ ಮುಂಚೆನೆ ಅವರು ಪ್ರೆಗ್ನೆಂಟ್ ಆಗಿ ಒಂದು ಮಗು ಹುಟ್ಟಿತ್ತು ಅಂತ ನೀವು ಹೇಳ್ತಾ ಇದ್ದೀರಾ. ನನ್ಗೆ ಏನು ಅರ್ಥ ಆಗ್ತಿಲ್ಲ. ಫಸ್ಟ್ ನನ್ ತಂಗಿನ ಭೇಟಿ ಆಗ್ಬೇಕು. ಅವಳು ಯಾವ್ದೋ ನರ್ಸ್ ಬಗ್ಗೆ ಹೇಳ್ತಾ ಇದ್ದಾಳೆ. ಅವ್ರನ್ನ ಮೀಟ್ ಆದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಆ ನರ್ಸ್ ನ ಮೀಟ್ ಆಗ್ತಾರೆ. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನವಾಲ್ ಅಂತ ಹೇಳಿದ ತಕ್ಷಣ ಇವ್ರಿಗೆ ನೆನಪಾಗುತ್ತೆ, ನೀವು ನವಾಲ್ ಅವ್ರ ಮಕ್ಕಳ. ಅವರು ತುಂಬಾ ಕಷ್ಟಪಟ್ಟು ಟ್ವಿನ್ಸ್ ಗೆ ಜನ್ಮ ಕೊಟ್ರು. ಅಲ್ಲಿದ್ದ ಡಾಕ್ಟರ್ ಆ ಮಕ್ಕಳನ್ನ ಸಾಯಿಸ್ಬಿಡಿ ಅಂತ ಹೇಳಿದ್ರು. ಆದ್ರೆ ಈಗ ನೀವು ದೊಡ್ಡವರಾಗಿರೋದು ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ. ಇವರಿಬ್ರಿಗೆ ತಲೆ ಕೆಟ್ಟು ಹೋಗ್ತಿದೆ. ಈಗ್ಲೇ ಸಖತ್ ಟ್ವಿಸ್ಟ್. ಜೈಲಿನಲ್ಲಿ ಹುಟ್ಟಿರೋದು ಇವರಿಬ್ರೆ. ನರ್ಸ್ ಹೇಳ್ತಾರೆ, ಆ ಡೇಂಜರಸ್ ಸೈಕೋ ಅಬು ತಾರೇಕ್ ನಿಮ್ ತಾಯಿ ಮೇಲೆ ಅತ್ಯಾಚಾರ ಮಾಡಿದ್ರಿಂದ ಅವರು ಪ್ರೆಗ್ನೆಂಟ್ ಆಗಿನೇ ನೀವಿಬ್ರು ಹುಟ್ಟಿದ್ರಿ. ಅಲ್ಲಿದ್ದ ಎಲ್ಲಾರು ಮಕ್ಕಳನ್ನ ನದಿಗೆ ಬಿಸಾಡಿ ಅಂತ ಹೇಳಿದ್ರು. ಆದ್ರೆ ನಾನೇ ಬೆಳೆಸ್ತೀನಿ, ನವಾಲ್ ರಿಲೀಸ್ ಆಗಿ ಬಂದಾಗ ಅವಳಿಗೆ ಒಪ್ಪಿಸ್ತೀನಿ ಅಂತ ಹೇಳಿ ನಿಮ್ಮಿಬ್ಬರನ್ನ ಸಾಕೋದಕ್ಕೆ ಶುರು ಮಾಡ್ದೆ ಅಂತ. ಇವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ. ಆ ಸೈಕೋಗೆ ಹುಟ್ಟಿದವರ ನಾವು ಅಂತ. ಸೊ ಫಸ್ಟ್ ಹುಟ್ಟಿದ್ದ ಮಗುನೇ ಇವ್ರ ಅಣ್ಣ ಆಗಿರ್ಬೋದು. ಅಂದ್ರೆ ನವಾಲ್ಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ ಅಲ್ವಾ, ಅವನಿಂದ ಪ್ರೆಗ್ನೆಂಟ್ ಆಗಿ ಜನ್ಮ ಕೊಟ್ಟ ಮಗುನ ನವಾಲ್ ಅವ್ರ ತಾಯಿ ಆರ್ಫನೇಜ್ ನಲ್ಲಿ ಬಿಟ್ಟಿದ್ರು. ನಂತರ ಅವನ್ನ ಟೆರರಿಸ್ಟ್ ಗಳು ಕಿಡ್ನಾಪ್ ಮಾಡಿರ್ತಾರೆ. ಅದೇ ಹುಡುಗನೇ ಇವ್ರ ಅಣ್ಣ. ಸೊ ಈಗ ಅಪ್ಪ ಯಾರು ಅನ್ನೋದು ಗೊತ್ತಾಯ್ತು, ಅದು ಅಬು ತಾರೇಕ್. ಸೊ ಈಗ ಇವ್ರ ಅಣ್ಣನ ಕಂಡು ಹಿಡಿಯೋದಕ್ಕೆ ಇರೋದು ಒಂದೇ ದಾರಿ. ನವಾಲ್ ಸಂಸುದ್ದೀನ್ ಅನ್ನೋ ಲೀಡರ್ ನ ಗ್ಯಾಂಗ್ ನಲ್ಲಿ ಸೇರಿದ್ರು ಅಲ್ವಾ, ಅವ್ರನ್ನ ಎಂಕ್ವೈರಿ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಸಂಸುದ್ದೀನ್ ಟೆರರಿಸ್ಟ್. ಅವ್ರನ್ನ ಹೇಗ್ ಮೀಟ್ ಆಗೋದು? ಏನು ಇಲ್ಲ, ಅವ್ರ ಊರಿಗೆ ಹೋಗಿ ಸಿಂಗಿಂಗ್ ವುಮೆನ್ 72 ಅಂತ ಹೇಳು. ಯಾಕಂದ್ರೆ ನಿಮ್ ತಾಯಿ ಕ್ರಿಶ್ಚಿಯನ್ ಆಗಿದ್ರೂನು ಮುಸ್ಲಿಂ ಸಮುದಾಯಕ್ಕೋಸ್ಕರ ಕೊಲೆ ಮಾಡಿದ್ದಾರೆ. ನೀನು ಅವ್ರ ಮಗ ಅಂತ ಗೊತ್ತಾದ್ರೆ ಅವರೇ ನಿನ್ನ ಕರ್ಕೊಂಡು ಹೋಗ್ತಾರೆ. ಅದೇ ತರ ಸೈಮನ್ ಮಾಡ್ತಾನೆ. ಇವ್ರು ಗೆಸ್ ಮಾಡಿದಂತೆ ಸೈಮನ್ ನ ಸಂಸುದ್ದೀನ್ ಹತ್ರ ಕರ್ಕೊಂಡು ಬರ್ತಾರೆ. ನವಾಲ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ನಿಮ್ ಅಣ್ಣನ ಹುಡ್ಕೊಂಡ್ ಬಂದಿದ್ದೀಯಾ? ಹೌದು, ಒಂದು ಆರ್ಫನೇಜ್ ಮೇಲೆ ನಾವು ಅಟ್ಯಾಕ್ ಮಾಡಿದ್ವಿ. ಅಲ್ಲಿದ್ದ ತುಂಬಾ ಹುಡುಗರ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ವಿ. ಅದ್ರಲ್ಲಿ ಒಬ್ಬ ನಿಮ್ಮ ಅಣ್ಣ ಅಂದ್ರೆ ನವಾಲ್ ಅವ್ರ ಮಗ. ಅವನ್ನ ನೋಡ್ದಾಗ್ಲೇ ಗೊತ್ತಾಯ್ತು ಅವನು ತುಂಬಾ ಶಾರ್ಪ್ ಅಂತ. ಟ್ರೈನಿಂಗ್ ಕೊಟ್ವಿ, ದೊಡ್ಡ ಸ್ನೈಪರ್ ಆದ, ತುಂಬಾ ಜನರನ್ನ ಸಾಯಿಸ್ತಾ ಇದ್ದ. ಆದ್ರೆ ಅವನಿಗೆ ಅವ್ರ ತಾಯಿ ನೆನಪು ಪದೇ ಪದೇ ಕಾಡ್ತಾ ಇತ್ತು. ಆಗ ನಮ್ಗೆ ಗೊತ್ತಿರ್ಲಿಲ್ಲ ನವಾಲ್ ಅವ್ರ ತಾಯಿ ಅಂತ. ಅವನ್ ತುಂಬಾ ಜನರಿಗೆ ಶೂಟ್ ಮಾಡ್ದ. ಅದ್ರಿಂದ ಊರಿನಲ್ಲಿ ಪೋಸ್ಟರ್ ಹಾಕಿದ್ರು, ಮೋಸ್ಟ್ ವಾಂಟೆಡ್ ಅಂತ. ಯಾಕೆ ಹೀಗ್ ಮಾಡ್ತಿದ್ದ ಅಂದ್ರೆ ಆ ಪೋಸ್ಟರ್ ನೋಡಿ ಆದ್ರೂ ಅವ್ರ ತಾಯಿ ಅವನ್ನ ಹುಡ್ಕೊಂಡ್ ಬರ್ಲಿ ಅಂತ. ಆದ್ರೆ ಅವನ್ ತಾಯಿಗೆ ಅವನ್ ಫೇಸ್ ಗೊತ್ತೇ ಇಲ್ಲ. ಕೊನೆಗೆ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಆ ಜೈಲ್ ಹೆಸರು ಹೇಳ್ತಾರೆ. ಒಂದ್ ನಿಮಿಷ ಇರಿ, ಅದೇ ಜೈಲಿನಲ್ಲೇ ಅಬು ತಾರೇಕ್ ಅಂತ ನಮ್ ತಂದೆ ಕೂಡ ಇದ್ರು. ಈಗ ಏನಾಗಿದೆ ಅಂದ್ರೆ ಈ ಹುಡುಗ ತುಂಬಾ ಜನರಿಗೆ ಶೂಟ್ ಮಾಡಿದ್ರಿಂದ ಇವ್ರ ತಾಯಿ ಇದ್ದ ಅದೇ ಜೈಲಿಗೆ ಹೋಗಿದ್ದಾನೆ. ಹಾಗೆ ಕಟ್ ಮಾಡಿದ್ರೆ ಸೈಮನ್ ತುಂಬಾ ಬೇಜಾರಾಗಿದ್ದಾನೆ. ಅವ್ರ ತಂಗಿ ಏನಾಯ್ತು ಅಂತ ಕೇಳ್ತಾಳೆ. ಅವನು ಪದೇ ಪದೇ ಹೇಳ್ತಾನೆ 1+1=1 ಅಂತ. ಇದನ್ನ ಕೇಳಿ ಜೇನ್ಗೆ ಶಾಕ್ ಆಗುತ್ತೆ. ಹಾಗೆ ಕಟ್ ಮಾಡಿ ಫಸ್ಟ್ ಸೀನ್ ನಲ್ಲಿ ನವಾಲ್ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಏನನ್ನೋ ನೋಡಿ ಹೆದರಿರ್ತಾರೆ ಅಲ್ವಾ, ಅದೇ ಸೀನ್ ತೋರಿಸ್ತಾರೆ. ನವಾಲ್ ಜೈಲಿನಿಂದ ರಿಲೀಸ್ ಆದ್ಮೇಲೆ ಆ ನರ್ಸ್ ಹತ್ರ ಇದ್ದ ಸೈಮನ್ ಹಾಗೂ ಜೇನ್ ನ ಕರ್ಕೊಂಡ್ ಬಂದು ಹ್ಯಾಪಿಯಾಗಿನೇ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ 23 ವರ್ಷಗಳ ಹಿಂದೆ ಇವರಿಂದ ದೂರ ಆಗಿದ್ದ ಆ ಮಗುನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಆ ಪೂಲ್ ನಲ್ಲಿ ಇರುವಾಗ ಒಬ್ಬ ವ್ಯಕ್ತಿಯ ಕಾಲನ್ನ ನೋಡ್ತಾರೆ. ಅವನ್ ಕಾಲಲ್ಲಿ 3 ಡಾಟ್ಸ್ ಇರೋ ಟ್ಯಾಟೂ ಇದೆ. ಹೋ ಮೈ ಗಾಡ್, ನನ್ ಮಗ ಸಿಕ್ಬಿಟ್ಟ ಅಂತ ಆ ಪೂಲಿಂದ ಮೇಲೆ ಹೋಗಿ ಮುಖ ನೋಡ್ಬೇಕು ಅಂತ ಟ್ರೈ ಮಾಡ್ತಾರೆ. ನೋಡಿದ್ರೆ ಅವ್ನ್ ಬೇರೆ ಯಾರು ಅಲ್ಲ, ಅದು ಆ ಸೈಕೋ ಅಬು ತಾರೇಕ್. ಸೊ ಇದರಿಂದಾನೇ ಸಡನ್ ಶಾಕ್ ಆಗಿ ಬುದ್ಧಿ ಸ್ವಾಧೀನ ಇಲ್ದೆ ಅಡ್ಮಿಟ್ ಆಗಿರ್ತಾರೆ. ಸೊ ಈಗ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
ಈ ನವಾಲ್ಗೆ ಒಬ್ರು ಬಾಯ್ ಫ್ರೆಂಡ್ ಇದ್ರು ಅಲ್ವಾ, ಅವರಿಂದ ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮ ಕೊಟ್ರು. ಆ ಮಗುನ ಇವ್ರ ತಾಯಿ ಒಂದು ಆರ್ಫನೇಜ್ ನಲ್ಲಿ ಬಿಟ್ಟಿರ್ತಾರೆ. ಆ ಮಗುನ ಟೆರರಿಸ್ಟ್ ಗಳು ಕಿಡ್ನಾಪ್ ಮಾಡಿ ಬೆಳೆಸಿರ್ತಾರೆ. ಅವನ್ ಬೆಳೆದು ಹಲವು ಕೊಲೆಗಳನ್ನ ಮಾಡಿದ್ರಿಂದ ಅವನ್ನ ಒಂದು ಜೈಲಿನಲ್ಲಿ ಹಾಕಿರ್ತಾರೆ. ಅಲ್ಲಿ ಅವನು ಅಬು ತರೇಕ್ ಹೆಸರಿನಲ್ಲೇ ಇದ್ದ. ಅದೇ ಜೈಲಿಗೆನೆ ಈ ನವಾಲ್ ಕ್ರಿಶ್ಚಿಯನ್ ಲೀಡರ್ ನ ಸಾಯಿಸಿ ಹೋಗಿದ್ದಾರೆ. ಈಗ ನಿಮ್ಗೆ ಅರ್ಥ ಆಗ್ತಿದ್ಯಾ? ನವಾಲ್ ಮೇಲೆ ಅತ್ಯಾಚಾರ ಮಾಡಿದ್ದು ಇದೇ ಅಬು ತರೇಕ್. ಅಬು ತರೇಕ್ ಯಾರು? ನವಾಲ್ ಅವ್ರ ಮಗ. ಈ ವಿಷಯ ಗೊತ್ತಾಗಿದ್ರಿಂದ ಇಲ್ಲಿ ಇಬ್ರು ಅಳ್ತಾ ಇದ್ದಾರೆ. ನಮ್ ತಂದೆ ಹಾಗೂ ಅಣ್ಣ ಎರಡು ಕೂಡ ಒಂದೇ ವ್ಯಕ್ತಿನೇ ಅಂತ. ಅದೇ 1+1=1. ಅವ್ರ ಅಮ್ಮ ಕೊಟ್ಟಿದ್ದ ಟಾಸ್ಕ್ ಇನ್ನೂ ಮುಗ್ದಿಲ್ಲ. ಅವ್ರ ಅಮ್ಮ ಏನ್ ಟಾಸ್ಕ್ ಕೊಟ್ಟಿದ್ರು? ಇಬ್ಬರಿಗೂ 2 ಎನ್ವಲಪ್ ಕೊಟ್ಟು ಒಬ್ರು ಅವ್ರ ತಂದೆನ ಕಂಡು ಹಿಡಿಬೇಕು, ಇನ್ನೊಬ್ರು ಅವ್ರ ಅಣ್ಣನ ಕಂಡು ಹಿಡಿಬೇಕು. ಕಂಡು ಹಿಡಿದು ಆ ಎನ್ವಲಪ್ ನ ಕೊಡ್ಬೇಕು. ಸೊ ಇವರಿಬ್ರು ಅಬು ತರೇಕ್ ನ ಕಂಡು ಹಿಡಿದು ಆ 2 ಎನ್ವಲಪ್ ನ ಕೊಡ್ತಾರೆ. ಅವನು ಇದುವರೆಗೂ ಮಾಡಿದ್ದ ತಪ್ಪನ್ನ ತಿದ್ಕೊಂಡು ಪೀಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಅವನ್ಗೆ ಕೊಡ್ಬೇಕಾಗಿದ್ದ ಆ 2 ಎನ್ವಲಪ್ ಕೊಡ್ತಾರೆ. ಅಂದ್ರೆ ಅಣ್ಣನಿಗೆ ಕೊಡ್ಬೇಕಾಗಿರೋದು ಹಾಗೂ ತಂದೆಗೆ ಕೊಡ್ಬೇಕಾಗಿರೋದು 2 ಎನ್ವಲಪ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಓಪನ್ ಮಾಡಿ ಓದೋಕೆ ಶುರು ಮಾಡ್ತಾನೆ. ಅದ್ರಲ್ಲಿ ನವಾಲ್ ಬರ್ದಿದ್ದಾರೆ, ನಾನೇ ನಂಬರ್ 72. ನನ್ನ ನಿನ್ಗೆ ಗೊತ್ತಿಲ್ಲ, ಆದ್ರೆ ನೀನ್ ಯಾರು ಅಂತ ನನ್ಗೆ ಗೊತ್ತು. ನಿನ್ಗೆ ಈಗ ಲೆಟರ್ ಕೊಟ್ಟು ಹೋದ್ರು ಅಲ್ವಾ, ಅವರು ನಿನ್ ಮಕ್ಕಳೇ, ಅಂದ್ರೆ ನಮ್ಮ ಮಕ್ಕಳು. ಶಾಕ್ ಆಗ್ತಿದ್ಯಾ? ನೀನು ಎಷ್ಟು ಕೇವಲವಾದ ವ್ಯಕ್ತಿ ಅನ್ನೋದು ಅವರಿಗೆ ಗೊತ್ತಾಗಿದೆ ಅಂತ. ಶಾಕ್ ಆಗಿ ಹೊರಗಡೆ ಬಂದು ನೋಡ್ತಾನೆ. ಅಲ್ಲಿ ಅವರಿಬ್ರು ಇರೋದಿಲ್ಲ. ಮತ್ತೆ ಟು ಸನ್ ಅಂತ ಬರ್ದಿರೋ ಇನ್ನೊಂದು ಎನ್ವಲಪ್ ನ ಓದೋಕೆ ಶುರು ಮಾಡ್ತಾನೆ. ಅದ್ರಲ್ಲಿ ನವಾಲ್ ಬರ್ದಿದ್ದಾರೆ, ನನ್ನ ಪ್ರೀತಿಯ ಮಗನಿಗೆ ನಿಮ್ ತಾಯಿ ಬರೀತಾ ಇರೋ ಪತ್ರ. ನೀನು ಹುಟ್ಟಿದಾಗ ನಾನು ಪ್ರಾಮಿಸ್ ಮಾಡಿದ್ದೆ ನಿನ್ನ ಕಂಡು ಹಿಡಿತೀನಿ ಅಂತ. ಅದಕ್ಕೆ ನಿನ್ ಕಾಲಲ್ಲಿ 3 ಡಾಟ್ಸ್ ಇರೋ ಟ್ಯಾಟು ಹಾಕಿದ್ವಿ. ಹಲವು ವರ್ಷಗಳ ನಂತರ ಆ ಟ್ಯಾಟು ನೋಡಿ ನಿನ್ನ ತಪ್ಕೋಬೇಕು ಅಂತ ಹತ್ರ ಬಂದೆ. ಆದ್ರೆ ನಿನ್ಗೆ ನಾನ್ ಯಾರು ಅಂತ ಗೊತ್ತಿಲ್ಲದೆ ಇದ್ರೂನು ನೀನ್ ಯಾರು ಅಂತ ನನ್ಗೆ ಗೊತ್ತಿತ್ತು. ಆ ತರದ ಘೋರ ಘಟನೆ ಯಾರ ಲೈಫಲ್ಲೂ ನಡಿಬಾರ್ದು. ಇದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಯಾಕಂದ್ರೆ ನೀನ್ ಬೇಜಾರ್ ಮಾಡ್ಕೊಂಡ್ರೆ ನನ್ಗೆ ಹರ್ಟ್ ಆಗುತ್ತೆ. ಇಂತಿ ನವಾಲ್ ನಂಬರ್ 72 ಸಿಂಗಿಂಗ್ ವುಮೆನ್. ಇದನ್ನ ಓದಿ ಇವನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗೆ ಕಟ್ ಮಾಡಿ ಜೇನ್ ಹಾಗೂ ಸೈಮನ್ ನ ತೋರಿಸ್ತಾರೆ. ಟಾಸ್ಕ್ ಮುಗಿಸಿದ್ರಿಂದ ಆ 3ನೇ ಲೆಟರ್ ಸಿಗುತ್ತೆ. ಈ ಲೆಟರ್ ನಲ್ಲಿ ನವಾಲ್ ಬರ್ದಿದ್ದಾರೆ, ನನ್ನ ಪ್ರೀತಿಯ ಮಕ್ಕಳೇ, ಇಷ್ಟೊತ್ತಿಗೆ ನಿಮ್ಮ ಹುಟ್ಟಿನ ರಹಸ್ಯ ನಿಮ್ಗೆ ಗೊತ್ತಾಗಿರ್ಬೋದು. ನಿಮ್ ಕತೆ ಜೈಲಿನಲ್ಲಿ ನಿಮ್ ತಂದೆಯಿಂದ ಆರಂಭ ಆಯ್ತು, ಅಂದ್ರೆ ರೇಪಿಸ್ಟ್ ಇಂದ ಆರಂಭ ಆಯ್ತು ಅಂತ ನೀವು ಥಿಂಕ್ ಮಾಡಿದ್ರೆ ಇದೊಂದು ದುರಂತ ಕತೆ ಆಗುತ್ತೆ. ಅದನ್ನ ನಾನು ಒಪ್ಪೋದಿಲ್ಲ. ಇಲ್ಲ, ನಿಮ್ಮ ಅಣ್ಣನಿಂದ ಕತೆ ಶುರುವಾಯ್ತು ಅನ್ಕೊಂಡ್ರೆ ಅವನು ಪ್ರೀತಿಗೆ ಹುಟ್ಟಿದ್ದ ಮಗು, ಅದನ್ನ ಕೂಡ ನಾನು ಒಪ್ಪೋದಿಲ್ಲ. ಈ ಕತೆ ಶುರು ಆಗಿರೋದು ಎಲ್ಲರ ಕೋಪದಿಂದ, ಅಂದ್ರೆ ಚೈನ್ ಆಫ್ ಹ್ಯಾಂಗರ್. ನಾನು ಹಾಗೂ ನನ್ನ ಹಸ್ಬೆಂಡ್ ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಾಗ ನಮ್ಮ ಅಣ್ಣಂದಿರ ಕೋಪಕ್ಕೆ ಅವರು ಬಲಿಯಾದ್ರು. ಈ ಇನ್ಸಿಡೆಂಟ್ ಇಂದ ಅಬು ತರೇಕ್ ಅನ್ನೋ ಹುಡುಗನಿಗೆ ಒಳ್ಳೆ ಅಪ್ಪ ಅಮ್ಮ ಸಿಗ್ದೆ ಅವನು ಬೆಳೆದಿದ್ರಿಂದ ಡೇಂಜರಸ್ ಸೈಕೋ ಆದ. ಆ ಕೋಪದಿಂದ ಜೈಲಿನಲ್ಲಿ ಈ ತರ ಕೆಟ್ಟ ಕೆಲಸ ಮಾಡ್ದ. ಆಮೇಲೆ ನಾನು ಕ್ರಿಶ್ಚಿಯನ್ ಆಗಿದ್ರೂನು ಮುಸ್ಲಿಮರಿಗೆ ಆಗ್ತಿರೋ ಕಷ್ಟ ನೋಡಿ ಕೋಪ ಮಾಡ್ಕೊಂಡು ಕ್ರಿಶ್ಚಿಯನ್ ಲೀಡರ್ಗೆ ಶೂಟ್ ಮಾಡಿ ಜೈಲಿಗೆ ಹೋದೆ. ಅಲ್ಲೇ ನನ್ ಮೇಲೆ ಆ ಘನಘೋರ ಕೃತ್ಯ ನಡೀತು. ಇದೆಲ್ಲ ನಡೆದಿದ್ದೆ ಚೈನ್ ಆಫ್ ಹ್ಯಾಂಗರ್ ಇಂದ, ಅಂದ್ರೆ ಕೋಪ. ನಾನು ಇದನ್ನ ಹೊಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರು ಕೂಡ ಕೋಪ ಮಾಡ್ಕೋಬಾರ್ದು. ಈಗ ನನ್ಗೆ ಖುಷಿಯಾಗಿದೆ, ಯಾಕಂದ್ರೆ ಎಲ್ಲಾ ವಿಷಯ ನಿಮ್ಗೆ ಗೊತ್ತಾಗಿರೋದ್ರಿಂದ. ನಿಮ್ ಮೇಲೆ ಇದ್ದ ಪ್ರೀತಿ ಯಾವತ್ತೂ ನನ್ಗೆ ಕಮ್ಮಿ ಆಗಿಲ್ಲ. ಇಂತಿ ನವಾಲ್. ಹಾಗೆ ಕಟ್ ಮಾಡಿ ಅವ್ರ ಸಮಾಧಿ ತೋರಿಸ್ತಾರೆ. ಅಲ್ಲಿ ಅಬು ತರೇಕ್ ನಿಂತ್ಕೊಂಡು ಅಳ್ತಾ ಇದ್ದಾನೆ. ಇದ್ರೊಂದಿಗೆ ಇನ್ಸಂಡೈಸ್ ಅನ್ನೋ ಮೂವಿ ಎಂಡ್ ಆಗುತ್ತೆ. ಈ ಪದಕ್ಕೆ ಅರ್ಥ ಏನಂದ್ರೆ ಬೆಂಕಿ. ಬೆಂಕಿ ಜೊತೆ ಬೆಂಕಿ ಸೇರಿದ್ರೆ ಆಗೋದು ನಾಶನೇ. ಒಂದು ಕೋಪದಿಂದ ಏನೆಲ್ಲ ನಡೆದೋಯ್ತು ಅಲ್ವಾ. ಈ ಚಿತ್ರದಲ್ಲಿ ಭಯಂಕರ ಟ್ವಿಸ್ಟ್ ಜೊತೆಗೆ ಕಣ್ಣೀರು ತರಿಸೋ ಎಮೋಷನ್ ಕೂಡ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.